ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ನಿಮಗೆ ಟೆರೇರಿಯಂ ಹೇಗೆ ಮಾಡೋದಂತ ನೋಡೋಣ ಸ್ನೇಹಿತರೆ. ಹೌ ಟು ಮೇಕ್ ಟೆರೇರಿಯಂ ನೋಡಿ, ಮನೆಯಲ್ಲೇ ಸಿಂಪಲ್ಲಾಗಿ ನೀವು ಮಾಡ್ಕೊಬೋದು. ಬಾಟ್ಲಲ್ಲಿ ಮಾಡ್ಬೋದು, ಯಾವುದ್ರಲ್ಲಿ ಇದು ನೋಡಿ ಸ್ನೇಹಿತರೆ, ಫಿಶ್ ಬೋಲ್ ಥರ ಇದು ನಿಮಗೆ ಎಲ್ಲೂ ಬೇಕಾದ್ರೆ ಸಿಗುತ್ತೆ ಸ್ನೇಹಿತರೆ. ಮಾರ್ಟ್ಗಳಲ್ಲಿ ನೋಡಿ, ಫಿಶ್ ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ ಸಿಗ್ಬೋದು. ಓಕೆನಾ ಸ್ನೇಹಿತರೆ. ನೋಡಿ ಅದಕ್ಕೆ ಏನೇನು ಬೇಕು ಅಂತ ನೋಡಿ. ಸ್ವಲ್ಪ ಸ್ಟೋನ್ಸ್, ನೀವು ಯಾವ ಸ್ಟೋನ್ಸ್ ಬೇಕಾದರೂ ತೊಗೊಬೋದು. ಓಕೆನಾ ಸ್ನೇಹಿತರೆ. ಇದರಲ್ಲೇ ಸಣ್ಣ ಸಣ್ಣದು ಬರೋದು, ಅದು ಕೂಡ ನೀವು ತೊಗೊಬೋದು. ಓಕೆನಾ ಸ್ನೇಹಿತರೆ. ನೋಡಿ ಸ್ವಲ್ಪ ಪ್ಲ್ಯಾಂಟ್ಸು, ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸು. ಓಕೆನಾ ಸ್ನೇಹಿತರೆ. ಸ್ಮಾಲ್ ಪ್ಲ್ಯಾಂಟ್ಸು ನೋಡಿ. ಮಾಸ್ ಅಂದರೆ ನಿಮಗೆ ನೋಡಿ ತಂಪಾದ ಏರಿಯಾಗಳಲ್ಲಿ ಇದು ಸಿಗುತ್ತೆ. ಓಕೆನಾ ಸ್ನೇಹಿತರೆ. ಗಾರ್ಡನ್ಗಳಲ್ಲಿ ಸಿಗುತ್ತೆ. ಓಕೆನಾ. ಮಳೆ ಬಂದಾಗ ಈ ಥರ ನಿಮಗೆ ಪಾಟ್ಗಳಲ್ಲಿ ಕೂಡ ಈ ಥರ ಸಿಗುತ್ತೆ ಸ್ನೇಹಿತರೆ. ನಾನು ಸ್ವಲ್ಪ ಇದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಟೋನ್ಸು, ಡೆಕೋರೇಷನ್ಗೆ ಸ್ಟೋನ್ಸು. ಇದು ಬಂದ್ಬಿಟ್ಟು ನೋಡಿ, ಈ ಗಿಡ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಇದೂ ಅಷ್ಟೇ, ಸೈಡಲ್ಲಿ ಗಾರ್ಡನ್ಗಳಲ್ಲಿ ಬೆಳೆದಿರುತ್ತೆ, ಬೇಬಿ ಡಿಯರ್ ಅಂತ ಸ್ನೇಹಿತರೆ. ಓಕೆನಾ. ಯಾವ ಪ್ಲ್ಯಾಂಟ್ ಬೇಕಾದ್ರೆ ನೀವು ಚೂಸ್ ಮಾಡ್ಕೊಬೋದು. ಸ್ವಲ್ಪ ಮಣ್ಣು ನೋಡಿ, ಇದರಲ್ಲಿ ಎಲ್ಲ ಮಿಕ್ಸ್ ಆಗಿದೆ. ಗಾರ್ಡನ್ ಮಣ್ಣು, ಆಮೇಲೆ ಕೊಕ್ಕೋಪಿಟ್ಟು, ಆಮೇಲೆ ಕಂಪೋಸ್ಟು, 3 ಮಿಕ್ಸ್ ಮಾಡಿದ್ದೀನಿ. ಓಕೆನಾ. ಬೇಕಂದರೆ ಪರ್ಲೇಟ್ ಮಿಕ್ಸ್ ಮಾಡ್ಕೊಬೋದು ನೀವು. ಓಕೆನಾ ಸ್ನೇಹಿತರೆ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಟಾಯ್ಸು ಯಾವುದಾದ್ರೂ ಚೂಸ್ ಮಾಡ್ಕೊಬೋದು. ಟಾಯ್ಸ್ ನೀವು ಚಿಕ್ಕದು. ಓಕೆನಾ ಸ್ನೇಹಿತರೆ. ಇವಾಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ, ನಾನು ಮೊದಲು ಸ್ಟೋನ್ಸ್ ಹಾಕ್ಕೊತಾ ಇದ್ದೀನಿ. ಓಕೆನಾ. ನೋಡಿ, ಈ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಮೇಲೆ ನಾನು ಕವರ್ ಇಡ್ತಾಯಿದ್ದೀನಿ. ಕವರ್ ಹಾಕ್ಕೊಬೋದು, ಯಾವುದಾದ್ರೂ ಟಿಶ್ಯೂ ಪೇಪರ್ ಕೂಡ ಹಾಕ್ಕೊಬೋದು, ಯಾವುದಾದ್ರೂ ಕಟ್ ಮಾಡಿ ಆ ಸೈಜಿಗೆ ನಾನು ಕವರ್ ಇಟ್ಕೊಂಡಿದ್ದೀನಿ. ಆ ಸೈಜಿಗೆ ಕಟ್ ಮಾಡಿ ನೋಡಿ, ಒಳಗಡೆ ಹಾಕಿ ಕರೆಕ್ಟಾಗಿ ಇದಾಗಂಗೆ ಹಾಕ್ಬಿಡಿ. ಓಕೆನಾ ಸ್ನೇಹಿತರೆ. ಆಮೇಲೆ ಮಣ್ಣು. ಓಕೆನಾ. ಮಣ್ಣು ಹಾಕೋಣ. ಮಕ್ಕಳು ಕೂಡ ಹೇಳ್ಕೊಡ್ಬೋದು ಸ್ನೇಹಿತರೆ. ಇದು ನೀವು ನೋಡಿ, ಈ ಥರ ಫಿಶ್ ಪಾಟಲ್ಲಿ ಕೂಡ ಮಾಡ್ತಾರೆ ಸ್ನೇಹಿತರೆ. ಫಿಶ್ ಟ್ಯಾಂಕ್ ಬರುತ್ತಲ್ಲ, ಅದರಲ್ಲೂ ಕೂಡ ಈ ಥರ ಹಾಕಿ ಪ್ಲ್ಯಾಂಟ್ಗಳನ್ನ ಇಡೋದು ಕೂಡ ಮಾಡ್ತಾರೆ. ಇದು ಮಿನಿ ಗಾರ್ಡನ್ ಥರ ಸ್ನೇಹಿತರೆ. ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡ್ತಾರಲ್ಲ, ಅದೇ ಥರ ಡಿಸೈನ್ ಇದು ಮಾಡೋದು. ಓಕೆನಾ ಸ್ನೇಹಿತರೆ. ನೋಡಿ, ಆಫೀಸಲ್ಲೂ ಇಡ್ಬೋದು, ಮನೆಯಲ್ಲೂ ಇಟ್ಕೊಬೋದು. ಇದು ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಡಿಪ್ರೆಷನ್ನು ನೋಡಿ, ಈ ಥರ ಎಲ್ಲ ಪ್ರಾಬ್ಲಮ್ ಇರೋರು ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ನೀವು ಗಾರ್ಡನಿಂಗಲ್ಲಿ ಈ ಥರ ವರ್ಕೆಲ್ಲ ನೀವು ಮಾಡಿದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ. ಮಕ್ಕಳಿಗೂ ಹೇಳ್ಕೊಡ್ಬೋದು ಸ್ನೇಹಿತರೆ. ನೋಡಿ, ಮಕ್ಕಳು ಅಂದ ತಕ್ಷಣ ನಂಗೆ ಜ್ಞಾಪಕ ಬರ್ತಾಯಿದೆ ನೋಡಿ. ನೋಡಿ, ಇವಾಗ ಟೀನೇಜ್ ಮಕ್ಕಳನ್ನ ಗಮನ ಇಟ್ಟು ತಾಯಿಯಂದರು ಗಮನಿಸಿ ಸ್ನೇಹಿತರೆ. ತಾಯಿಯಂದರು ಟೀನೇಜು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇವಾಗ ಇನ್ಸ್ಟಾಗ್ರಾಮ್ ನೋಡಿ ಎಲ್ಲರೂ ಯೂಸ್ ಮಾಡ್ತಾರೆ. ಆದ್ದರಿಂದ ಚಿಕ್ಕ ಮಕ್ಕಳು ಜಾಸ್ತಿ ಯೂಸ್ ಮಾಡ್ತಾರೆ. ಮೊಬೈಲ್ ಕೊಡೋದಿದ್ದರೆ ತಾಯಿಯಂದರು ಮನೆಯಲ್ಲಿ ಪೇರೆಂಟ್ಸ್ಗಳು ಮೊಬೈಲ್ ಕೊಟ್ಟರೆ ಹುಷಾರಾಗಿ ಅವ್ರನ್ನ ಗಮನಿಸಿ. ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಬ್ಯಾಡ್ ವೀಡಿಯೋಗಳು ಬರುತ್ತೆ, ಬ್ಯಾಡ್ ವೀಡಿಯೋಸು ಬರುತ್ತೆ, ಒಳ್ಳೆ ವೀಡಿಯೋಸು ಬರುತ್ತೆ. ದಯವಿಟ್ಟು ಮಕ್ಕಳನ್ನ ಗಮನಿಸಿ. ಸ್ಕೂಲ್ಗೆ ಹೋದರೆ ಎಲ್ಲೋಗ್ತಾರೆ ಅವರು. ಇವಾಗ 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳನ್ನೆಲ್ಲ ತುಂಬ ಹುಷಾರಾಗಿ ಗಮನಿಸಿ. ಓಕೆನಾ. ಅವ್ರ ಬ್ಯಾಗ್ಗಳು ಚೆಕ್ ಮಾಡಿ, ಎಲ್ಲೋಗ್ತಾರೆ, ಏನು ಮಾಡ್ತಾರೆ, ಟ್ಯೂಷನ್ಗೆ ಹೋಗ್ತಾರಾ, ಕರೆಕ್ಟಾಗಿ ಟ್ಯೂಷನ್ಗೆ ಹೋಗ್ತಾರಾ, ಓದ್ತಾರಾ. ಮೊಬೈಲ್ ಜಾಸ್ತಿ ಕೊಡೋಕೆ ಹೋಗಬೇಡಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಬರೀ ಬ್ಯಾಡ್ ವೀಡಿಯೋಸ್ಗಳು, ಅದನ್ನೆಲ್ಲ ನೋಡಿ ಮಕ್ಕಳು ಕೆಡ್ತಾರೆ. ಓಕೆನಾ. ತಾಯಿಯಂದರು ಗಮನ ಇಟ್ಟು ಮಕ್ಕಳನ್ನ ಸ್ವಲ್ಪ ನೋಡಿ. ಓಕೆನಾ ಸ್ನೇಹಿತರೆ. ಆಮೇಲೆ ಬೇಡ್ದಿದ್ದ ವೀಡಿಯೋಗಳೆಲ್ಲ ವೈರಲ್ ಮಾಡ್ತಾ ಇರ್ತಾರೆ. ಈ ಇನ್ಸ್ಟಾಗ್ರಾಮಲ್ಲಿ ಬೇಡ್ದಿದ್ದ ವೀಡಿಯೋಗಳನ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ಮಕ್ಕಳನ್ನ ಕೆಡಿಸ್ತಾರೆ ಇವರೆಲ್ಲ. ಒಳ್ಳೆ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ನೋಡಿ, ಆರ್ಮಿ ಮ್ಯಾನ್ಗಳು ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಅವರು ಎಷ್ಟು ನೋಡಿ, ಮಳೆ ಅಂತ ನೋಡಿದೆ, ಗಾಳಿ ಅಂತ ನೋಡಿದ್ರೆ ಕಷ್ಟಪಡ್ತಾರೆ. ಅವ್ರ ಚಾನಲ್ಗಳನ್ನ ವೈರಲ್ ಮಾಡಿ. ಬೆಳೆದಿದ್ದ ವೀಡಿಯೋಗಳು ನೋಡಿ, ರೈತರು, ಫಾರ್ಮರ್ಸ್ ಇವರೆಲ್ಲ ಎಷ್ಟು ಕಷ್ಟಪಡ್ತಾರೆ ನೋಡಿ ಸ್ನೇಹಿತರೆ. ಮೇಲೆ ಈ ಥರ ಮಾಸ್ ಹಾಕಿದ್ದೀನಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ಇದು ನೋಡಿ ಸ್ಟೆಪ್ಸ್ ಥರ ಮಾಡ್ತೀನಿ ನಾನು ಈಗ ಸ್ನೇಹಿತರೆ. ನೋಡಿ ಯಾವ್ದು ಬೇಕಾದ್ರೆ ತಗೊಳ್ಳಿ, ಓಕೆನಾ. ನೋಡಿ ಆದಷ್ಟು ಒಳ್ಳೆ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಓಕೆನಾ ಸ್ನೇಹಿತರೆ. ಒಳ್ಳೆ ವೀಡಿಯೋಗಳನ್ನ ವೈರಲ್ ಮಾಡಿ. ನೋಡಿ ಸ್ನೇಹಿತರೆ, ಸ್ಟೆಪ್ಸ್ ಥರ ಮಾಡಿದ್ದೀನಿ, ಸುತ್ತಲೂ ಮಾಸ್ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಸ್ನೇಹಿತರೆ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಬ್ಯೂಟಿಫುಲ್ಲಾಗಿ. ನೋಡಿದ್ರಾ? ಈ ಥರ ಈಸಿಯಾಗಿ ನೀವು ಮಾಡ್ಕೊಬೋದು ಮನೆಯಲ್ಲೇ. ನಿಮ್ಮ ಇಷ್ಟ ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಒಳಗಡೆ ಬೇರೆ ಟಾಯ್ಸ್ ಕೂಡ ಇಟ್ಕೊಂಡು ಮಾಡ್ಕೊಬೋದು. ನೋಡಿ, ಚಿಕ್ಕ ಚಿಕ್ಕ ಗಿಡಗಳನ್ನ ಇಟ್ಕೊಂಡು ನೀವು ಮಾಡ್ಕೊಬೋದು. ಇವಾಗ ಇದ್ರ ಮೇಲೆ ನೀರು ಸ್ಪ್ರೇ ಮಾಡೋಣ ಸ್ನೇಹಿತರೆ. ನೋಡಿ, ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊಳ್ಳೋಣ, ಓಕೆನಾ. ಇದನ್ನು ಮುಚ್ಚಿ ಕೂಡ ಇಡ್ಬೋದು, ಹಾಗೆ ಕೂಡ ಇಟ್ಕೊಬೋದು, ಓಕೆನಾ ಸ್ನೇಹಿತರೆ. ನೋಡಿ, ಸಿಂಪಲಾಗಿ ಮಾಡಿದ್ದೀನಿ ನಾನು. ನೋಡಿ, ಒಂದು ಮಿನಿ ಗಾರ್ಡನ್ ಥರ ಇಲ್ಲ, ಗಾರ್ಡನಲ್ಲಿ ಒಂದು ಹುಡುಗಿ ಕುತ್ಕೊಂಡಿರೋಂಗೆ, ಆಮೇಲೆ ಈ ಕಡೆ ಒಂದು ಹಸ್ಬೆಂಡ್ ವೈಫು ಚೇರ್ ಮೇಲೆ ಕುತ್ಕೊಂಡಿರೋಂಗೆ. ಓಕೆ ಸ್ನೇಹಿತರೆ, ಈ ಥರ ನೀವು ಟ್ರೈ ಮಾಡ್ಕೊಳ್ಳಿ, ಓಕೆನಾ. ಮನೆಯಲ್ಲಿ ಸಿಂಪಲ್ಲಾಗಿ ಮಕ್ಕಳಿಗೂ ಹೇಳ್ಕೊಡಿ. ಆಮೇಲೆ ಮಕ್ಕಳ ಬಗ್ಗೆ ಗಮನ ಇಡಿ, ತಾಯಂದಿರು ಸ್ಪೆಷಲಿ ತಾಯಂದಿರು ಗಮನ ಇಡಿ ಮಕ್ಕಳ ಮೇಲೆ, ಓಕೆನಾ ಸ್ನೇಹಿತರೆ. ಟೀನೇಜ್ ಮಕ್ಕಳ ಮೇಲೆ ಗಮನ ಇಡಿ. ಒಳ್ಳೆ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಓಕೆನಾ ಸ್ನೇಹಿತರೆ. ಬ್ಯಾಡ್ ವೀಡಿಯೋಸ್ಗಳನ್ನ ವೈರಲ್ ಮಾಡಬೇಡಿ ದಯವಿಟ್ಟು, ಓಕೆನಾ. ಇನ್ಸ್ಟಾಗ್ರಾಮ್ನಲ್ಲಿ ಬರೋ ಬ್ಯಾಡ್ ವೀಡಿಯೋಗಳಿಗೆ ವೈರಲ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಒಳ್ಳೆ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ, ಓಕೆನಾ ಸ್ನೇಹಿತರೆ. ಹಾಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ, ಓಕೆನಾ ಸ್ನೇಹಿತರೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.